ಇಲ್ಲಿ ಯಾರನ್ನೂ ನಂಬಾರ್ದು. ನಮ್ಮವರು ಅಂತ ಅಂದ್ಕೊಂಡವ್ರೆ ಕೊನೆಗಾಲದಲ್ಲಿ ಕೈ ಬಿಟ್ಟು ಹೋಗ್ತಾರೆ. ಈ ಮನುಷ್ಯನೇ ಹಾಗೆ ಕಣ್ರಿ. ಜೀವನದ ಕೊನೆ ತನಕ ದ್ವೇಷ ಮಾಡ್ತಾನೆ. ಸತ್ತ ನಂತರ ತುಂಬಾ ಒಳ್ಳೆ ವ್ಯಕ್ತಿ, ಇಷ್ಟು ಬೇಗ ಸಾಯಬಾರ್ದಿತ್ತು ಅಂತಾರೆ. ಅದೇನೋ ಅಂತಾರಲ್ಲ, ಇವತ್ತು ಶರೀರದಲ್ಲಿ ಉಸಿರಿದೆ, ಆದ್ರೆ ಒಬ್ಬರನ್ನ ನೋಡಿದ್ರೆ ಒಬ್ಬರಿಗಾಗಲ್ಲ, ಒಬ್ಬರ ಮುಖ ಇನ್ನೊಬ್ಬರು ನೋಡಲ್ಲ. ಆದ್ರೆ ಶರೀರದಿಂದ ಉಸಿರು ಹೋದ ನಂತರ ಉಸಿರಿರದ ದೇಹಕ್ಕೆ ಹೊದಿಸಲಾದ ಬಟ್ಟೆಯನ್ನು ಸರಿಸಿ ಮುಖ ನೋಡಲು ಮುಗಿಬೀಳುವ ಜನರೇ ಅಧಿಕ. ಅದಕ್ಕೆ ಹೇಳೋದು, ಜೀವಂತವಿದ್ದಾಗ ಮುಖ ನೋಡಿ ನಗಿ, ಸತ್ತ ನಂತರ ಸ್ಮಶಾನದಲ್ಲಿ ಸುಟ್ಟು ಬೂದಿಯಾಗುವ, ಮಣ್ಣಲ್ಲಿ ಮಣ್ಣಾಗುವ ಮುಖವನ್ನ ನೋಡಲು ಯಾಕಯ್ಯ ಇಷ್ಟೊಂದು ಹಂಬಲ? ಜೀವಂತವಿದ್ದಾಗ ಆತನ ಭಾವನೆಗಳಿಗೆ ಸ್ಪಂದಿಸಿ, ಆತನನ್ನ ಪ್ರೋತ್ಸಾಹಿಸಿ, ಆತನ ಕಷ್ಟಕ್ಕೆ ಹೆಗಲು ಕೊಡಿ. ಸತ್ತ ನಂತರ ಹೆಗಲು ಕೊಡುವುದಲ್ಲ, ಜೀವಂತವಿದ್ದಾಗ ಹೆಗಲು ಕೊಡುವುದೇ ನಿಜವಾದ ಶ್ರೇಷ್ಠವಾದ ಮಾನವೀಯತೆ. ಎಲ್ಲ ಸಂಬಂಧಗಳನ್ನು ನೋಡಿದೆ, ನಿಜವಾಗಿಯೂ ನನ್ನವರೆನಿಸ್ಕೊಂಡಿದ್ದು ತಂದೆ ತಾಯಿ ಮಾತ್ರ. ಮತ್ಯಾರು ನನ್ನವರಾಗಲಿಲ್ಲ. ಒಂಟಿಯಾಗಿ ಬಂದ ಜೀವ ಒಂಟಿಯಾಗಿ ಹೋಗುವಾಗ ಯಾರು ಬಿಟ್ಟು ಹೋದ್ರೇನು ಈ ಬದುಕು ಮಾತ್ರ ನಿಲ್ಲದು. ಜೀವನ ಅನ್ನೋ ಜೋಳಿಗೆಯಲ್ಲಿ ಭಗವಂತ ಎಲ್ಲರಿಗೂ ಸಂತೋಷದ ಬುತ್ತಿಯನ್ನು ಇಟ್ಟು ಕಳಿಸಿರ್ತಾನೆ. ಆದರೆ ನಾವು ನಮ್ಮ ಜೋಳಿಗೆಯಲ್ಲಿ ಏನಿದೆ ಅಂತ ನೋಡಿ ಆನಂದ ಪಡೋದು ಬಿಟ್ಟು ಬೇರೆಯವರ ಜೋಳಿಗೆಯಲ್ಲಿ ಏನಿದೆ ಎಂದು ತಿಳ್ಕೊಳ್ಳೋ ಕೆಟ್ಟ ಕುತೂಹಲದಿಂದ ಸದಾ ದುಃಖಿಯಾಗಿರ್ತೇವೆ. ಹೊಟ್ಟೆ ಕಿಚ್ಚು ಇದ್ದು ಎಲ್ಲ ವಿಷಯದಲ್ಲೂ ನಾನೇ ಎಲ್ಲರಿಗಿಂತ ಮುಂದೆ ಇರಬೇಕು ಎನ್ನುವ ಮನಸ್ಥಿತಿ ಉಳ್ಳವರು ಎಂದಿಗೂ ಯಾರಿಗೂ ಒಳ್ಳೆಯದು ಮಾಡಲು ಅಸಾಧ್ಯ. ಮಾಡಿದ್ರೂ ದುರುದ್ದೇಶದಿಂದ ಮಾಡ್ತಾರೆ ಅಷ್ಟೇ. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೆ ಒಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.